ಹಾಯ್ ಡಿಯರ್ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್ ಆಲ್. ಸೊ ತಮಗೆಲ್ಲರಿಗೂ ಶೇರ್ ಬೆನ್ಸ್ ಸ್ಕಿಲ್ಸ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಡಿಯರ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅನಾಟಮಿ ಅಂಡ್ ಫಿಸಿಯಾಲಜಿ ಕ್ಲಾಸ್ನ ಸೀರೀಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನಾನು ಈಗಾಗಲೇ ಬಹಳ ಕ್ಲಾಸಸ್ ಮಾಡಿದ್ದೀನಿ, 8ರಿಂದ 10 ಕ್ಲಾಸ್ ಮಾಡಿದ್ದೀನಿ. ಡಿಯರ್ ಫ್ರೆಂಡ್ಸ್, ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಮಗೆ 2 ವಿಷಯ, ಬಹುಮುಖ್ಯವಾದ ವಿಷಯ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಡಿಯರ್ ಫ್ರೆಂಡ್ಸ್. ಸೊ ಮೊದಲನೇದಾಗಿ ಡಿಯರ್ ಫ್ರೆಂಡ್ಸ್, ನನಗೆ ಕೆಲವು ಕಾರಣಾಂತರದಿಂದ ನಿಮಗೆ ರೆಗ್ಯುಲರ್ ಕ್ಲಾಸಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ದಯಮಾಡಿ ಎಲ್ಲರಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಬಟ್ ಇನ್ ಶಾರ್ಟ್ ಎಲ್ಲ ಕ್ಲಾಸಸ್ನ ರೆಗ್ಯುಲರ್ ಮಾಡ್ತೀನಿ ಆ್ಯಂಡ್ ಡೈಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತಂದು ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ಟಾಪಿಕ್ ಬಂದ್ಬಿಟ್ಟು, ನನ್ನ ಕ್ಲಾಸಸ್ಸು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ ಆಗಿರುತ್ತೆ ಆ್ಯಂಡ್ ವಿಡಿಯೋ ಸ್ವಲ್ಪ ಲಾಂಗ್ ಇರುತ್ತೆ. ಸೊ ನಿಮಗೆ ನಾನು ಅರ್ಥ ಮಾಡಿಸ್ಬೇಕಂತ ನನ್ನ ಉದ್ದೇಶ ಇರುತ್ತೆ. ಸೊ ನನ್ನ ಉದ್ದೇಶ ನಿಮ್ಮನ್ನು ನೆನಪಲ್ಲಿ ಇಟ್ಕೋಬೇಕನ್ನೋದಲ್ಲ, ನೀವು ನನ್ನ ಕ್ಲಾಸಸ್ನ ಕೇಳಬೇಕು, ಅರ್ಥ ಮಾಡ್ಕೋಬೇಕನ್ನೋದಿರುತ್ತೆ. ಸೊ ಅದಕ್ಕೆ ಒಂದು ಒಳ್ಳೆಯ ಸಾಲಿದೆ, ನಿಮಗೆ ಆ ಸಾಲಿನ ಮೂಲಕ, ಆ ಸಾಲು ಹೇಳುವುದರ ಮೂಲಕ ನಿಮಗೆ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ. ಆ ಸಾಲು ಈ ರೀತಿ ಇದೆ. ಸೊ ಇಫ್ ಯು ಸ್ಟಡಿ ಟು ರಿಮೆಂಬರ್ ಯು ಫರ್ಗೆಟ್. ಓಕೆ, ಇಫ್ ಯು ಸ್ಟಡಿ ಟು ರಿಮೆಂಬರ್ ಯು ಫರ್ಗೆಟ್, ಬಟ್ ಇಫ್ ಯು ಸ್ಟಡಿ ಟು ಅಂಡರ್ಸ್ಟ್ಯಾಂಡ್ ಯು ರಿಮೆಂಬರ್. ಸೊ ಇದರ ಅರ್ಥ ಇಷ್ಟೇ, ನೀವು ನೆನಪಲ್ಲಿ ಇಟ್ಕೋಬೇಕು ಅಂತ ಓದಿದರೆ ನೀವು ಮರ್ತೋಗ್ಬಿಡ್ತೀರ. ಆದರೆ ನೀವು ಅರ್ಥ ಮಾಡ್ಕೋಬೇಕು ಅಂತ ಓದಿದರೆ ನೀವು ಅದನ್ನು ನೆನಪಲ್ಲಿ ಇಟ್ಕೊಂಡಿರ್ತೀರ. ಸೊ ಇದೇ ನನ್ನ ಉದ್ದೇಶ ಕೂಡ ಇಷ್ಟೇ, ನನ್ನ ಕ್ಲಾಸಸ್ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ. ಓಕೆ ಫೈನ್ ಡಿಯರ್ ಫ್ರೆಂಡ್ಸ್, ಸೊ ಲೆಟ್ಸ್ ಬಿಗಿನ್ ವಿತ್ ದ ಕ್ಲಾಸ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬ್ಲಡ್. ಕ್ಲಿಯರ್? ಸೊ ಬ್ಲಡ್ ಅಂತಂತೇಳಿ, ಸೊ ಆಲ್ರೆಡಿ ನಾನು ಟಿಶ್ಯೂಸ್, ಸೆಲ್ಸ್ ಆ್ಯಂಡ್ ಸೆಲ್ ಡಿವಿಷನ್ಸ್ ಎಲ್ಲ ಮಾಡಿದ್ದೀನಿ. ಸೊ ಇನ್ಮೇಲಿಂದ ಕ್ಲಾಸಸ್ ಎಲ್ಲ ವಿಶೇಷವಾಗಿರುತ್ತೆ. ಸೊ ತಮಗೆಲ್ಲ ಒಂದು ರೀತಿಯಲ್ಲಿ ಸ್ಟೋರಿ ಥರ, ಸೊ ನಿಮಗೆ ಅರ್ಥ ಆಗಬೇಕು. ನಿಮಗೆ ಟಾಪಿಕ್ಸು ಕೇಳಿದ ಕೂಡಲೇ ನಿಮಗೆ ಮನಸ್ಸಲ್ಲಿ ಅದು ನಾಟಬೇಕು. ಸೊ ನೀವು ಅದನ್ನು ನೆನಪಿಟ್ಕೊಳೋದೇ ಬೇಕಾಗಿಲ್ಲ, ಒಂದು ಸರಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಫೈನ್. ಓಕೆ, ಸೊ ಬ್ಲಡ್ ಈಸ್ ಎ ಕನೆಕ್ಟಿವ್ ಟಿಶ್ಯೂ. ನಾವು ಆಲ್ರೆಡಿ ಟಿಶ್ಯೂಸಲ್ಲಿ ಓದಿದ್ದೀವಿ. ಸೊ ಬ್ಲಡ್ ಈಸ್ ಎ ಸ್ಪೆಷಲಿ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಇದು ನಮ್ಮ ದೇಹದಲ್ಲಿ ಸಂಪೂರ್ಣವಾಗಿ ಹರಿದಾಡ್ತಾ ಇರುತ್ತೆ. ಸೊ ರಕ್ತನಾಳಗಳ ಮೂಲಕ, ಬ್ಲಡ್ ವೆಸಲ್ಸ್ ಮೂಲಕ ನಮ್ಮ ದೇಹದಲ್ಲಿ ಕಂಪ್ಲೀಟಾಗಿ ಸರ್ಕ್ಯುಲೇಟ್ ಆಗ್ತಾನೆ ಇರುತ್ತೆ. ಇದು ನಾನ್ ಸ್ಟಾಪ್. ಇದು ಸ್ಟಾಪ್ ಆಗಿದೆ ಅಂತಂದರೆ ನಮ್ಮ ಜೀವನ ಸ್ಟಾಪ್ ಆದಂಗೆ, ಆ ರೀತಿ ಒಂದು ಅರ್ಥ ಇದ್ದದ್ದು. ಇದು ಫ್ಲೂಯಿಡ್ ಈಸ್ ಎನ್, ಸೊ ಬ್ಲಡ್ ಈಸ್ ಎನ್ ಕಂಪ್ಲೀಟ್ಲಿ ಫ್ಲೂಯಿಡ್ ಕನೆಕ್ಟೆಡ್ ಟಿಶ್ಯೂ. ಸೊ ವಿಚ್ ಕೀಪ್ ಆನ್ ಸರ್ಕ್ಯುಲೇಟಿಂಗ್, ಅಂದರೆ ಇದು ತಿರುಗ್ತಾನೆ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ತಿರುಗ್ತಾನೆ ಇರುತ್ತೆ. ಸೊ ಇದನ್ನು ತಿರುಗಿಸ್ಬೇಕಂದ್ರೆ ಇದಕ್ಕೊಂದು ಏನಾದರೂ ಒಂದು ಪಂಪ್ ಬೇಕಲ್ವ. ಎಕ್ಸಾಂಪಲ್, ನೀವು ಅಕ್ವೇರಿಯಂ ನೋಡಿರ್ತೀರ, ಫಿಶ್ ಅಕ್ವೇರಿಯಂ ಇದೆ. ಸೊ ಅಕ್ವೇರಿಯಮಲ್ಲಿ ಇಲ್ಲಿ ನೀರಿದೆ, ಇದ್ರ ಒಳಗಡೆ ಫಿಶ್ಗಳಿದ್ದಾವೆ ಅಂತ ಅಂದ್ಕೊಳ್ಳಿ, ಭಾವಿಸ್ಕೊಳ್ಳಿ. ಫಿಶ್ಗಳಿದೆ ಅಂತಂದರೆ ಈ ಫಿಶ್ಗಳು ಉಸಿರಾಡಬೇಕಂದ್ರೆ ನಾವೇನು ಮಾಡ್ತೀವಿ, ಇಲ್ಲೊಂದು ಮೋಟ್ರ್ ಫಿಕ್ಸ್ ಮಾಡಿರ್ತೀವಿ. ಸೊ ಈ ಮೋಟ್ರ್ ಏನು ಮಾಡುತ್ತೆ, ಇದ್ರೊಳಗಿಂದ ನೀರು ತೊಗೊಂಡು ಇದನ್ನು ಮತ್ತೆ ಅಗೇನ್ ರೀಪಂಪ್ ಮಾಡಿ ಇದರೊಳಗೆ ಏರ್ ಬಬಲ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಅದ್ರ ಮೂಲಕ ಇದು ಫಿಶ್ ಉಸಿರಾಡುತ್ತೆ. ಸೊ ಇದೇ ನೀರನ್ನು ಇದರಲ್ಲಿ ಸರ್ಕ್ಯುಲೇಟ್ ಮಾಡ್ತಾ ಇರುತ್ತೆ. ಸೊ ಕಾರಣ ಇದು ಮೋಟರ್. ಈ ಮೋಟ್ರ್ ಇಲ್ಲ ಅಂತಂದರೆ ನೀರು ಈ ಥರ ಸರ್ಕ್ಯುಲೇಟ್ ಆಗಲ್ಲ. ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ರಕ್ತ ಸರ್ಕ್ಯುಲೇಟ್ ಆಗಬೇಕಂದ್ರೆ ಮೋಟ್ರ್ ಇರುತ್ತಾ? ಮೋಟ್ರ್ ಇರಲ್ಲ. ನಮ್ಮ ದೇಹದಲ್ಲಿ ರಕ್ತ ಸರ್ಕ್ಯುಲೇಟ್ ಆಗಬೇಕಂದ್ರೆ ಹಾರ್ಟ್ ಇರುತ್ತೆ. ಹಾರ್ಟ್ ಮೇನ್ ಆಗಿ ಏನು ಮಾಡುತ್ತೆ, ಬ್ಲಡ್ ಪಂಪ್ ಮಾಡುತ್ತೆ, ತನ್ನಲ್ಲಿ ರಿಸೀವ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ನೆಕ್ಸ್ಟ್ ತನ್ನಿಂದ ಪಂಪ್ ಮಾಡುತ್ತೆ. ಸೊ ಹಾರ್ಟ್ ನಿಂತರೆ ಬ್ಲಡ್ ಸರ್ಕ್ಯುಲೇಷನ್ ನಿಂತೋಗ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಸೊ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸಲ್ಲಿ ನಿಮಗೆ CVS ಮಾಡ್ತೀನಿ, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ಸೊ ನಿಮಗೆ ಎಷ್ಟು ಸಂಪೂರ್ಣವಾಗಿ ಅರ್ಥ ಆಗುತ್ತಂದರೆ ಇನ್ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ನಾನು ಯಾವುದು ಬ್ರೀಫ್ ಆಗಿ ಮಾಡಲ್ಲ, ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ನಮಗೆ ಅವಾಗ ಹೇಳಿದಾಗೆ ಬ್ಲಡ್ ಈಸ್ ಎನ್ ಫ್ಲೂಯಿಡ್ ಕನೆಕ್ಟೆಡ್ ಟಿಶ್ಯೂ. ಸೊ ಇದು ಏನಪ್ಪ, ಇದ್ರ ಫಂಕ್ಷನ್ ಏನು ಅಂತ ನೀವು ಲೆಕ್ಕ ಮಾಡಿಕೊಂಡ್ರೆ, ಇದು ಒಂಥರ ನಮ್ಮ ದೇಹದಲ್ಲಿ ಪ್ಯಾಸೆಂಜರ್ ಟ್ರೈನ್ ಇದ್ದಂಗೆ. ಟ್ರೈನ್ ನೋಡಿದ್ರಲ್ಲ, ಪ್ಯಾಸೆಂಜರ್ ಟ್ರೈನ್ ಏನಿರುತ್ತೆ. ಸೊ ಎಲ್ಲಿಂದ ಸ್ಟೇಷನಿಂದ ಪಿಕಪ್ ಮಾಡಿಕೊಳ್ಳುತ್ತೆ ಆ್ಯಂಡ್ ತನ್ನ ಟಾರ್ಗೆಟ್ ಡೆಸ್ಟಿನೇಷನ್ ಇರುತ್ತೆ, ಅಲ್ಲಿ ಹೋಗಿ ಅದನ್ನು ಅವ್ರನ್ನ ಪ್ಯಾಸೆಂಜರ್ನ ಇಳಿಸುತ್ತೆ. ಸೊ ಅದೇ ರೀತಿಯಲ್ಲೇ ನಮ್ಮ ಬ್ಲಡ್ ಕೂಡ ಹೇಗೆ ಅಂದರೆ, ಹಾರ್ಟ್ ಪಂಪ್ ಮಾಡಿದ್ಮೇಲೆ ತನ್ನಿಗೆ ಸಪೋಸ್ ಎಲ್ಲಾದರೂ ಹೊಟ್ಟೆಯಲ್ಲಿ ಹೋದಾಗ ಅಲ್ಲಿಂದ ನ್ಯೂಟ್ರಿಯೆಂಟ್ಸನ್ನ ಪಿಕಪ್ ಮಾಡುತ್ತೆ ಆ್ಯಂಡ್ ಡೆಸ್ಟಿನೇಷನ್ ತನ್ನ ಟಾರ್ಗೆಟ್ ಆರ್ಗನ್ಸಲ್ಲಿ ಹೋಗಿ ಅದನ್ನು ಸಪ್ಲೈ ಮಾಡುತ್ತೆ. ಅದೇ ರೀತಿಯಲ್ಲಿ ತಿಂದಾಗ ಮೆಡಿಸಿನ್ಸ್ ಇರ್ಬೋದು, ನಮ್ಮ ದೇಹದಲ್ಲಿ ಬಂದಾಗ ಅದನ್ನು ತಗೊಂಡೋಗಿ ಎಲ್ಲಿ ಕಳಿಸುತ್ತೆ, ಲಿವರಲ್ಲಿ ಕಳಿಸುತ್ತೆ. ಆ್ಯಂಡ್ ಈ ಥರ
ಬ್ಲಡ್ ಕೆಲಸ ಇರೋದೇ ಒಂಥರ ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್, ಇದೊಂಥರ ಟ್ರಾನ್ಸ್ಪೋರ್ಟ್ ಅಷ್ಟೇ. ಇದು ಬೇರೆ ಏನು ಕೆಲಸ ಮಾಡಲ್ಲ, ಇದು ಸುಮ್ಮನೆ ತಿರುಗ್ತಾನೆ ಇರ್ತದೆ. ಎಲ್ಲೆಲ್ಲಿ ಏನು ಅವಶ್ಯಕತೆ ಅದನ್ನು ಪಿಕಪ್ ಮಾಡುತ್ತೆ ಆ್ಯಂಡ್ ಎಲ್ಲೆಲ್ಲಿ ತಲುಪಿಸ್ಬೇಕು ಅದನ್ನು ಆ ರೀತಿ ತಲುಪಿಸುತ್ತೆ. ಸೊ ಇದ್ರ ಕೆಲಸನೇ ಇಷ್ಟೇ, ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್. ಇದು ಏನೆಲ್ಲ ತಗೊಳುತ್ತೆ, ನಮ್ಮ ದೇಹದಲ್ಲಿ ಆಕ್ಸಿಜನ್ ಸಪ್ಲೈ ಮಾಡುತ್ತೆ, ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಕಾರ್ಬನ್ ಡೈಆಕ್ಸೈಡ್ನ ವೇಸ್ಟ್ ಪ್ರಾಡಕ್ಟ್ಸ್ನ ಸಪ್ಲೈ ಮಾಡುತ್ತೆ ಆ್ಯಂಡ್ ತೆಗೆದು ಹಾಕ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮೋರ್ ಓವರ್ ನ್ಯೂಟ್ರಿಯೆಂಟ್ಸನ್ನು ಆ್ಯಂಡ್ ಆ್ಯಂಟಿಬಾಡೀಸನ್ನು, ಗ್ಯಾಸಸ್ನ, ಈ ಥರ ಸಿಕ್ಕಾಪಟ್ಟೆ ಇದರ ಫಂಕ್ಷನ್ ಇದೆ. ಸೊ ಬ್ಲಡ್ ಕಂಪ್ಲೀಟ್ಲಿ ಫ್ಲೂಯಿಡ್ ಟಿಶ್ಯೂ ವಿತ್ 2 ಟೈಪ್ಸ್ ಇರುತ್ತೆ. ಒಂದು ಬಂದ್ಬಿಟ್ಟು ಪ್ಲಾಸ್ಮಾ ಕಾಂಪೋನೆಂಟ್ ಆ್ಯಂಡ್ ಇನ್ನೊಂದು ಸೆಲ್ಯುಲಾರ್ ಕಾಂಪೋನೆಂಟ್ ಅಂತೇಳಿ. ಪ್ಲಾಸ್ಮಾ ಕಾಂಪೋನೆಂಟ್ ಆ್ಯಂಡ್ ಸೆಲ್ಯುಲರ್ ಕಾಂಪೋನೆಂಟ್ ಅಂದರೆ ಇಷ್ಟೇ. ಪ್ಲಾಸ್ಮಾ ಇದು ಅರೌಂಡ್ 55% ಪ್ಲಾಸ್ಮಾ ಇರುತ್ತೆ. ಸೊ ಆ ಬ್ಲಡ್ ಒಳಗಡೆ 55% ಪ್ಲಾಸ್ಮಾ ಇರುತ್ತೆ ಆ್ಯಂಡ್ ಇನ್ನು ಉಳಿದ 45% ಏನಿರುತ್ತೆ ಸೆಲ್ಸ್ ಇರ್ತವೆ. ನಾನು ನಿಮಗೆ ಮೂಲತಃವಾಗಿ ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಬೇಕು. ಸೊ ನೋಡಿ, ನಮ್ಮ ದೇಹದಲ್ಲಿ ರಕ್ತ ಯಾವ ರೀತಿ ಉತ್ಪತ್ತಿ ಆಗುತ್ತೆ, ಎಲ್ಲಿ ಉತ್ಪತ್ತಿ ಆಗುತ್ತೆ? ಸೊ ಮೋಸ್ಟ್ಲಿ ಕೆಲವರು ಅಂದ್ಕೊಂಡಿರ್ತೀರ ನಮ್ಮ ದೇಹದ ರಕ್ತ ಹಾರ್ಟಿನಲ್ಲಿ ಉತ್ಪತ್ತಿ ಆಗುತ್ತೆ ಅಂತೇಳಿ. ಸೊ ಇಫ್ ನೀವು ಆ ಥರ ಅಂದ್ಕೊಂಡಿದ್ರೆ ಯು ಪೀಪಲ್ಸ್ ವೆರ್ ರಾಂಗ್ ಅಂತೇಳಿ ಅರ್ಥ. ಕಾರಣ ಇಷ್ಟೇ, ನಮ್ಮ ದೇಹದಲ್ಲಿ ಬ್ಲಡ್ಡು ಹಾರ್ಟಲ್ಲಿ ಉತ್ಪತ್ತಿ ಆಗಲ್ಲ. ಹಾರ್ಟ್ ಕೇವಲ ಪಂಪಿಂಗ್ ಅಷ್ಟೇ, ಅದೊಂದು ಮೋಟರು, ಬ್ಲಡ್ ಹೋಗುತ್ತೆ, ಪಂಪ್ ಮಾಡುತ್ತೆ, ಮತ್ತೆ ಅಗೇನ್ ಸರ್ಕ್ಯುಲೇಟ್ ಮಾಡ್ತಿರುತ್ತೆ. ಅಷ್ಟು ಬಿಟ್ಟರೆ ಹಾರ್ಟಲ್ಲಿ ಬೇರೆ ಕೆಲಸನೇ ಇರಲ್ಲ. ನಮ್ಮ ದೇಹದಲ್ಲಿ ಬ್ಲಡ್ಡು ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತಂದರೆ ಅದಕ್ಕೆ ಡಿಫ್ರೆಂಟ್ ಸ್ಟೇಜಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ನೀವು ಹೇಳೋದಾದರೆ, ಸೊ ನಾವು ತಾಯಿ ಗರ್ಭದಲ್ಲಿದ್ದಾಗ ಝೈಗೋಟ್ ಅಂದರೆ ಫೀಟಸ್ ಆಗುತ್ತಲ್ಲ. ಸೊ 2 to 3 ವೀಕ್ಸ್ ಇರ್ತಕ್ಕಂಥ ಏನಾದರೂ ಫೀಟಸ್ ಇತ್ತಂದರೆ ಎಂಬ್ರಿಯೋ ಸಣ್ಣ ಒಂದು ಎಂಬ್ರಿಯೋ ಇರುತ್ತಲ್ಲ, ಅದು ಇದ್ದಾಗ ಸೊ ರಕ್ತ ಉತ್ಪತ್ತಿ ಆಗದೆ ಎಲ್ಲಿ ಉತ್ಪತ್ತಿ, ಯಾಕ್ ಸ್ಯಾಕ್ ಅಂತ ಕರೀತಾರೆ. ಮೊಟ್ಟೆಯಲ್ಲಿ ನೀವು ನೋಡಿರ್ತಲ್ವ, ಹಸಿ ಮೊಟ್ಟೆ, ಅದನ್ನು ಬಾಯ್ಲ್ ಮಾಡೋಕ್ಕಿಂತ ಮುಂಚೆ ಹಸಿ ಮೊಟ್ಟೆ ಇರುತ್ತಲ್ಲ, ಅದರಲ್ಲಿ ಹಳದಿ ಬಣ್ಣದಿರುತ್ತೆ ಆ್ಯಂಡ್ ಜೊತೆಯಲ್ಲಿ ನೀರು, ಅದು ವೈಟ್ ಪ್ಲೇನ್ ವಾಟರ್ ಥರ ಇರುತ್ತಲ್ಲ. ಸೊ ಅದು ಬಂದುಬಿಟ್ಟು ನಿಮಗೆ ಯಾಕ್ ಸ್ಯಾಕ್. ಸೊ ಅದರಲ್ಲಿ ರಕ್ತ ಉತ್ಪಾದನೆ ಆಗುತ್ತೆ, ಪ್ರೊಡಕ್ಷನ್ ಆಗುತ್ತೆ. ಅದೇ ರೀತಿ ನಾವು ಬೆಳೀತಾ ಬಂದಾಗ 3 ರಿಂದ 5 ತಿಂಗಳಲ್ಲಿ, ಸೊ 3 to 5 ಮಂತ್ಸಲ್ಲಿ, ಸೊ 3 to 5 ಮಂತ್ಸ್ ನಮ್ಮ ಏನಂದ್ರೆ ಎಂಬ್ರಿಯೋ ಫೀಟಸ್ ಆದಾಗ, ಅಲ್ಲಿ ಮಗು ಬೆಳವಣಿಗೆ ಆದಾಗ ಅಲ್ಲಿ ರಕ್ತ ಎಲ್ಲಿ ಉತ್ಪಾದನೆ ಆಗುತ್ತೆ, ಲಿವರ್ ಅಂಡ್ ಸ್ಪ್ಲೀನ್. ಅದೇ ರೀತಿಯಲ್ಲಿ ನಾವು ಸ್ವಲ್ಪ ದೊಡ್ಡವರಾದಾಗ, ಅಂದರೆ ಫಾರ್ ಎಕ್ಸಾಂಪಲ್ ನಾವು ಬಂದಾಗ ಅನ್ಕೊಳ್ಳಿ, ಮಗು ಆಗಿದೆ, 1 ವರ್ಷದ ಮಗು ಅಥವಾ 1 ರಿಂದ 2 ವರ್ಷದ ಮಗು ಇದ್ದಾಗ, ಸೊ ಎಲ್ಲಿರುತ್ತೆ ರಕ್ತ ಉತ್ಪಾದನೆ ಆಗೋದು, ಬೋನ್ ಮ್ಯಾರೋ ಅಂದರೆ ಗೊತ್ತಾ, ಕೇಳಿದ್ದೀರಾ? ರೆಡ್ ಬೋನ್ ಮ್ಯಾರೋ ಅಂತ ಕರೀತಾರೆ. ಸೊ ಬೋನ್ ಮ್ಯಾರೋ ಅಂತಂದರೆ ಈ ಥರ ಎಲುಬೇನಿದೆಯಲ್ಲ, ಇದ್ರ ಒಳಗಡೆ ಮೆಡುಲಾರ್ ರೀಜನ್ ಅಂತಿರುತ್ತೆ. ಇದ್ರ ಒಳಗಡೆ ನೀವು ಎಲುಬು, ಸೊ ಯಾರಾದರೂ ಚಿಕನ್ ಮಟನ್ ಅಂದರೆ ಗೊತ್ತಿರುತ್ತೆ, ಎಲುಬು ಒಳಗಡೆ, ಸೊ ಅದು ಏನು ಮ್ಯಾರೋ ಇದೆಯಲ್ಲ ಅದ್ರ ಒಳಗಡೆ ರಕ್ತ ಉತ್ಪಾದನೆ ಆಗುತ್ತೆ. ಇಲ್ಲಿ ನಾವು ಚಿಲ್ಡ್ರನ್ಸ್ ಆಗಿದ್ದಾಗ, ಫೈನ್. ಸೊ ಅದೇ ರೀತಿಯಲ್ಲಿ ಚಿಲ್ಡ್ರನ್ಸ್ ಅಂದರೆ 1-2 ವರ್ಷ ಚಿಲ್ಡ್ರನ್ಸ್ ಅಂತಲ್ಲ, ಸೊ ಟಿಲ್ ವಿ ರೀಚ್ ಅಡೋಲಸೆಂಟ್ ಏಜ್, ನಾವು ಹದಿಹರಿಯದ ವಯಸ್ಸಿಗೆ ರೀಚ್ ಆಗೋವರೆಗೆ ಸೊ ಬೋನ್ ಮ್ಯಾರೋದಲ್ಲಿನೇ ಆಗುತ್ತೆ. ಆ್ಯಂಡ್ ಫರ್ದರ್ ನಾವು ಏನಾದರೂ ಅಡಲ್ಟ್, ಇವಾಗ ನಾವೇನದು ಅಡಲ್ಟ್ ಸ್ಟೇಜ್ ಅಂತ ಕರಿತೀವಿ, ಆಫ್ಟರ್ 20 ಏಜಿಂದ ನಾವು ಅಡಲ್ಟ್ ಏನು ಕರಿತೀವಿ, ಅಲ್ಲಿ ಎಲ್ಲಿ ಡೆವಲಪ್ಮೆಂಟ್ ಆಗುತ್ತೆ, ಬ್ಲಡ್ ಉತ್ಪತ್ತಿ ಆಗೋದು ಸೊ ಬೋನ್ಸಲ್ಲಿ ಆಗುತ್ತೆ, ಬಟ್ ನಾಟ್ ಇನ್ ಸ್ಟ್ರೇಟ್ ಬೋನ್ಸಲ್ಲಿನೇ ಆಗುತ್ತೆ. ಬಟ್ ಅದು ಸ್ಟ್ರೇಟ್ ಬೋನ್ಸಲ್ಲೆಲ್ಲ, ಇಲ್ಲಿ ಫ್ಲ್ಯಾಟ್ ಬೋನ್ಸ್ ಆ್ಯಂಡ್ ಇರ್ರೆಗ್ಯುಲರ್ ಬೋನ್ಸ್ ಅಂತ ಕರಿತೀವಿ. ಫ್ಲ್ಯಾಟ್ ಬೋನ್ಸ್ ಅಂತಂದರೆ, ಸೊ ಈ ಥರ ಸ್ಟೆರ್ನಮ್ ಇರುತ್ತೆ ನಮ್ಮ ದೇಹದಲ್ಲಿ. ಇದೆಲ್ಲ ಇದು ಸ್ಟೆರ್ನಮ್. ಇದು ಸೊ ಮಧ್ಯದಲ್ಲಿ ನಮ್ಮ ರಿಬ್ ಕೇಜ್ ಇಟ್ಕೊಂಡಿದ್ದ ಸ್ಟೆರ್ನಮ್ ಇರುತ್ತೆ. ಸೊ ಈ ಸ್ಟೆರ್ನಮಲ್ಲಿ ಈ ಥರ ಫ್ಲ್ಯಾಟ್ ಇರಬೇಕು ಬೋನ್ಸು, ಚಪ್ಪಟೆ ಇರುತ್ತೆ. ಅಥವಾ ಸ್ಕಲ್, ಮೆದುಳಿದೆಯಲ್ವ, ಮೆದುಳಿನ ಬೋನ್ಸ್ಗಳು. ಸೊ ಈ ಮೆದುಳು ಈ ಥರ ಇದೆ ಅಂತಂದರೆ, ಅಂದರೆ ಒಳಗಡೆ ಮೆದುಳು ಇರುತ್ತೆ, ಈ ಥರ ಸ್ಕಲ್ ಏನಿದೆಯಲ್ಲ ಇದ್ರ ಒಳಗಡೆ ಇರ್ತವೆ. ನಿಮಗೆ ನೆಕ್ಸ್ಟ್ ನಾನು ಹೇಳ್ತೀನಿ. ಸೊ ಈ ಥರ ಇರುತ್ತೆ.
ಸೊ ಇದು ಫ್ರಂಟಲ್ಲು, ಪೆರೈಟಲ್ಲು, ಟೆಂಪೋರಲ್ಲು, ಆಕ್ಸಿಪಿಟಲ್ ನಿಮಗೆಲ್ಲ ಹೇಳ್ತೀನಿ ಬೋನ್ಸ್ ಯಾವ ಅಂತೇಳಿ. ಸೊ ಆ ಥರ ಬೋನ್ಸಲ್ಲಿ ಇರುತ್ತೆ. ಆ್ಯಂಡ್ ಇರ್ರೆಗ್ಯುಲರ್ ಬೋನ್ಸ್ ಅಂತಂದರೆ ನಾನು ನಿಮಗೆ ಹೇಳ್ದೆ ಕೈಯಲ್ಲಿ ಟಾರ್ಸಲ್ಸ್, ಇದು ಕಾಲ್ ಬೋನ್ಸಲ್ಲಿ, ಕೈ ಬೋನ್ಸಲ್ಲಿ ಅಥವಾ ಸ್ಕ್ಯಾಪುಲಾದಲ್ಲಿ ಆ್ಯಂಡ್ ವಾಟ್ ಯು ಕಾಲ್ ಕಾಲರ್ ಬೋನ್ಸಲ್ಲಿ ಈ ಥರ ಇರ್ರೆಗ್ಯುಲರ್ ಶೇಪ್ಸ್ ಇರ್ತವೆ. ಅವಕ್ಕೆ ಯಾವುದೇ ಥರದ ಶೇಪ್ಸ್ ಇರಲ್ಲ. ಬಟ್ ನಮ್ಮ ಎಲ್ಬು ನೇರವಾಗಿರ್ತಕ್ಕಂಥ ಅಂದರೆ ಈ ಫೀಮರ್ ಕಾಲಿನ ಎಲುಬು ಅಥವಾ ಕೈಯಿನ ಎಲುಬು ಇಲ್ಲಿ ಉತ್ಪತ್ತಿ ಆಗಲ್ಲ. ಸೊ ಇದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ. ಸೊ ಹಾಗಾಗಿ ನೆನ್ಬಿಟ್ಕೊಳ್ಳಿ, ಈ ಇದನ್ನು ನಾವು ಎರಿಥ್ರೋಪಯೋಸಿಸ್, ಅದು ನೆಕ್ಸ್ಟ್ ಹೇಳ್ತೀನಿ ನಿಮಗೆ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಎರಿಥ್ರೋಪಯೋಸಿಸ್ ಅಂತೇಳಿ. ಸೊ ಈ ರೀತಿ ರಕ್ತ ಉತ್ಪಾದನೆ ಆಗುತ್ತೆ. ಫೈನ್. ಸೊ ನೋಡಿ, ರಕ್ತ ಉತ್ಪಾದನೆ ಆಗಬೇಕು ಅಂತಂದರೆ ನಮಗೆ ಏನಾದರೂ ಅದಕ್ಕೊಂದು ಪ್ರಚೋದನೆ ಬೇಕಲ್ಲ, ಸುಮ್ಮನೆ ಉತ್ಪಾದನೆ ಆಗಲ್ಲ. ಸೊ ಯಾವುದೇ ಫ್ಯಾಕ್ಟ್ರಿಯಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ ತಯಾರು ಮಾಡಬೇಕಂದ್ರೆ ಅದಕ್ಕೆ ರಾ ಮೆಟೀರಿಯಲ್ ತರಬೇಕು. ಸೊ ನಮ್ಮಲ್ಲಿ ರಾ ಮೆಟೀರಿಯಲ್ ಬರುತ್ತಾ ಇಲ್ಲ. ಸೊ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗಬೇಕಂತಂದರೆ ಬಹಳ ಸಿಂಪಲ್. ಯಾವ ರೀತಿ ಅಂದರೆ ನಮ್ಮ ದೇಹದಲ್ಲಿ ಗಾಳಿಯ ಕೊರತೆ ಆದರೆ ಸಾಕು ರಕ್ತ ಉತ್ಪಾದನೆ ಆಗುತ್ತೆ. ಸೊ ಅಲ್ವಾ? ಸೊ ಇದು ನೋಡಿ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದು. ಹೌದು. ಸೊ ನಮ್ಮ ದೇಹದಲ್ಲಿ ಗಾಳಿಯ ಕೊರತೆ, ಸೊ ನಮ್ಮದೇ ಗಾಳಿಯ ಕೊರತೆ ಆಗಿ ಹೇಗೆ ಸರ್ ಇದು ಉಸಿರಾಟ ತೊಂದರೆನ ಇರ್ಬೋದಾ? ಅಲ್ಲ, ಉಸಿರಾಟ ತೊಂದರೆ ಬೇರೆ, ಗಾಳಿಯ ಕೊರತೆ ಬಂದರೆ. ಗಾಳಿಯ ಕೊರತೆ ಆದಾಗ ಅಂದರೆ ಫಾರ್ ಎಕ್ಸಾಂಪಲ್ ನಾವೆಲ್ಲಾದರೂ ಬಹಳ ಗುಡ್ಡದ ಮೇಲೆ ಹೈಟಲ್ಲಿ ಆಲ್ಟಿಟ್ಯೂಡಲ್ಲಿ ಏರ್ತಾ ಇರಬೇಕಾದ್ರೆ ನಮಗೆ ಗಾಳಿ ತೊಗೊಳ್ಲಿಕ್ಕೆ ಆಗಲ್ಲ. ಯಾಕೆ ಗಾಳಿ ತೊಗೊಳ್ಲಿಕ್ಕಲ್ಲ? ಅಲ್ಲಿ ಗಾಳಿಯ ಕೊರತೆ ಇರುತ್ತೆ, ಬಹಳ ಕಡಿಮೆ ಇರುತ್ತೆ. ಅಂಥ ಟೈಮಲ್ಲಿ ರಕ್ತ ಉತ್ಪಾದನೆ ಆಗುತ್ತೆ. ಅಥವಾ ನಮ್ಮ ದೇಹದಲ್ಲಿ ಸೆಲ್ಸ್ಗಳೇನಾದರೂ ಸತ್ತು ಹೋಗ್ತಾ ಇದ್ದರೆ, ಸತ್ತು ಹೋಗ್ಬಿಟ್ಟಿದ್ದಾವೆ, ಆ ಟೈಮಲ್ಲಿ ಕೂಡ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಗ್ಬಿಡ್ತು, ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ಅಂಥ ಟೈಮಲ್ಲಿ ರಕ್ತ ಉತ್ಪಾದನೆ ಮಾಡುವಂತಂತೇಳಿ ಬ್ರೈನ್ ಏನು ಮಾಡುತ್ತೆ, ಯಾರಿಗೆ ಕಳಿಸುತ್ತೆ? ಒಂದು ಹಾರ್ಮೋನ್ ಇದೆ ನಮ್ಮ ದೇಹದಲ್ಲಿ, ಒಂದು ಹಾರ್ಮೋನ್. ಆ ಹಾರ್ಮೋನ್ ಇಲ್ಲ ಅಂತಂದರೆ ರಕ್ತ ಉತ್ಪಾದನೆ ಆಗಲ್ಲ. ಆ ಹಾರ್ಮೋನೇ ಭಾಳ ಇಂಪಾರ್ಟೆಂಟು. ಅದರ ಹೆಸರೇ ಎರಿಥ್ರೋಪಯೋಟಿನ್ ಅಂತೇಳಿ. ಇದು ಎರಿಥ್ರೋಪಯೋಟಿನ್ ಅನ್ನೋ ಒಂದು ಹಾರ್ಮೋನ್. ಈ ಹಾರ್ಮೋನ್ ಎರಿಥ್ರೋ ಅಂತ ಬಂದರೆ ಇದನ್ನು RBC ಎಂದು ಕರೀತಾರೆ. RBC ಅಂದರೆ ರೆಡ್ ಬ್ಲಡ್ ಸೆಲ್ಸ್, ಆ್ಯಂಡ್ ಪಯೋಟಿನ್ ಅಂತಂದರೆ ಅದೊಂದು ಹಾರ್ಮೋನು. ಈ ಹಾರ್ಮೋನ್ ಇಲ್ಲ ಅಂತಂದರೆ ನಮ್ಮ ದೇಹದಲ್ಲಿ ರಕ್ತ ಉತ್ಪಾದನೆ ಆಗಲ್ಲ. ಸೊ ಈ ಹಾರ್ಮೋನ್ ಎಲ್ಲಿ ಉತ್ಪಾದನೆ ಆಗುತ್ತೆ? ಈ ಹಾರ್ಮೋನ್ ಉತ್ಪಾದನೆ ಆಗೋದು, ಪ್ರೊಡಕ್ಷನ್ ಆಗೋದು ಕಿಡ್ನಿಯಲ್ಲಿ. ನೋಡಿ, ಎಲ್ಲಿ ಕಿಡ್ನಿ, ಎಲ್ಲಿ ಬ್ರೇನು, ಎಲ್ಲಿ ಹಾರ್ಟು, ಎಲ್ಲಿ ಬ್ಲಡ್ಡು ಸಂಬಂಧ, ಒಂದಕ್ಕೊಂದು ಲಿಂಕ್ಸ್ ನೋಡಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎ ಗಾಡ್ಸ್ ಗಿಫ್ಟ್. ಸೊ ಈ ಎರಿಥ್ರೋಪಯೋಟಿನ್ ಹಾರ್ಮೋನು ಉತ್ಪಾದನೆಯಲ್ಲಿ ಕಿಡ್ನಿಯಲ್ಲಾಗುತ್ತೆ. ಆ ಕಿಡ್ನಿಯಿಂದ ಆ ಹಾರ್ಮೋನು ಎಲ್ಲಿಗೆ ಬರುತ್ತೆ? ಬೋನ್ ಮ್ಯಾರೋಸಲ್ಲಿ ಬರುತ್ತೆ. ಫ್ಲ್ಯಾಟ್ ಅಡಲ್ಟ್ಸಲ್ಲಿ ಇದ್ದರೆ ಫ್ಲ್ಯಾಟ್ ಬೋನ್ ಮ್ಯಾರೋಸೆಲ್ಲ ಇರ್ರೆಗ್ಯುಲರ್ ಬೋನ್ಸಲ್ಲಿ ಹೋಗುತ್ತೆ, ಅಥವಾ ಸಮ್ ಲಿವರಲ್ಲಿ ಹೋಗುತ್ತೆ. ಅದೇ ರೀತಿಯಲ್ಲಿ ಚಿಲ್ಡ್ರನ್ ಆಗಿದ್ರಿಗಿನ ಲಿವರ್ ಆ್ಯಂಡ್ ಸ್ಪ್ಲೀನಲ್ಲಿ ಹೋಗಿ ಉತ್ಪಾದನೆ ಮಾಡು, ರಕ್ತ ಕೊರತೆ ಆಗ್ತಾ ಇದೆ, ದೇಹದಲ್ಲಿ ರಕ್ತ ಕಡಿಮೆ ಆಗ್ತಾ ಇದೆ, ಉತ್ಪಾದನೆ ಮಾಡಂತೇಳಿ ಇದು ಹಾರ್ಮೋನಿಗೆ ಹೇಳಿದಾಗ ಅವಾಗ ರಕ್ತ ಉತ್ಪಾದನೆ RBC ಸ್ಟಾರ್ಟ್ ಆಗ್ತವೆ. ಸೊ ಫೈನ್. ಸೊ ದಿಸ್ ಈಸ್ ಹೌ. ಸೊ ನಮ್ಮ ದೇಹದಲ್ಲಿ ಯಾವ ರೀತಿಯಲ್ಲಿ ರಕ್ತ ಉತ್ಪಾದನೆ ಆಗುತ್ತೆ ಅಂತೇಳಿ. ಸೊ ನಾನು ಇನ್ನು ಡೀಟೇಲ್ ಆಗಿ ನಿಮಗೆ ಎರಿಥ್ರೋಪಯೋಟಿನ್ ಪ್ರೋಸೆಸ್ ಏನಿದೆಯಲ್ಲ, ಈ ಪ್ರೋಸೆಸ್ ಇದೆಯಲ್ಲ, ಎರಿಥ್ರೋಪಯೋಸಿಸ್ ಪ್ರೋಸೆಸ್ ಇದೆ, ಅದು ನಾನು ಇನ್ನು ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿಯಲ್ಲಿ. ಅಂದರೆ ನೀವು ಬಹಳ ಸರಳವಾಗಿ ನೆನ್ಪಿಟ್ಕೋಬೋದು. ಫೈನ್.